ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಹಳಸಿನಹಣ್ಣಿಂದ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. 1 ಕಪ್ ಹಳಸಿನಹಣ್ಣು ತೊಗೊಂಡಿದ್ದೀನಿ. ಹಣ್ಣಾಗಿರೋದೇ ತೊಗೋಬೇಕು ನೀವು. 1 ಕಪ್ ಅಕ್ಕಿ, ಅದಕ್ಕಿಂತ ಸ್ವಲ್ಪದಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಪುಡಿ ಮಾಡಿ. ಸ್ವಲ್ಪ ಕೊಬ್ಬರಿ ಹಸಿ ತುರಿನ ತುರಿದಿಟ್ಕೊಂಡಿದ್ದೀನಿ, ಕಾಯಿನ. ಇವಾಗ 2 ಅವರ್ ಚೆನ್ನಾಗಿ ನೆನೆಸ್ಕೋಬೇಕು. ಅಕ್ಕಿ ಚೆನ್ನಾಗಿ ತೊಳೆದು, ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ, ನಿಮಗೆ ಅದೇ ಚೆನ್ನಾಗಾಗೋದು. ಇವಾಗ ತೊಳೆದು ನೆನೆಸ್ಕೊತೀನಿ. ನೋಡಿ 2 ಅವರ್ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ, ಚೆನ್ನಾಗಿ ತೊಳೆದು. ಇವಾಗ ಇದು ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ, ಅಕ್ಕಿ ಹಾಕೋಕ್ಕಿಂತ ಮುಂಚೆನೇ ಹಳಸಿನಹಣ್ಣನ್ನು ಒಂದು ಸ್ವಲ್ಪ ರುಬ್ಕೋಬೇಕು. ನೀರು ಹಾಕ್ಕೋಬಾರ್ದು, ಹಾಗೆ ರುಬ್ಕೊಳ್ಳಿ. ನೋಡಿ, ಇಷ್ಟು ಸ್ವಲ್ಪ ಸಣ್ಣಕ್ಕಾದರೆ ಸಾಕು. ಇದರಲ್ಲೇ ಇವಾಗ ನಾನು ಅಕ್ಕಿ ನೆನೆಸ್ಕೊಂಡಿದ್ನಲ್ಲ, ಅದು ಹಾಕೋತೀನಿ. ಹಾಕ್ಕೊಂಡು ನೋಡಿ, ಕಾಯಿ ತುರಿ ಹಾಕ್ಕೊತೀನಿ. ನೋಡಿ, 2 ಏಲಕ್ಕಿ ಹಾಕೋತೀನಿ. ಬೆಲ್ಲ ಕೂಡ ಹಾಕ್ಕೊಂಡು ನೀರು ಹಾಕ್ಕೋಬಾರ್ದು, ನೀವು ಹಾಗೆ ರುಬ್ಕೋಬೇಕು. ಇದು ಚೆನ್ನಾಗೆ ಸಣ್ಣಕ್ಕೆ, ಇಷ್ಟು ಸಣ್ಣಕ್ಕಾದರೆ ಸಾಕು. ನೋಡಿ, ಒಂದು ಸ್ವಲ್ಪನೂ ನೀರು ಹಾಕ್ಕೊಂಡಿಲ್ಲ. ನೀರು ಹಾಕ್ಕೊಂಡ್ರೆ ಇದು ಫ್ರೈ ಮಾಡೋಕ್ಕೆ ಬರೋದಿಲ್ಲ, ಹಂಗಾಗಿ ಅದರಲ್ಲೇ ಸಣ್ಣಕ್ಕೆ ರುಬ್ಕೊಳ್ಳಿ. ನೋಡಿ, ಇಷ್ಟು. ಇವಾಗ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೋಬೇಕು. ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀವಿ. ತುಂಬ ಇದರಲ್ಲಿ ಇದು ಮಾಡ್ಕೋಬಾರ್ದು, ಸ್ಲೋಲೇ ಬಿಸಿ ಮಾಡ್ಕೊಳ್ಳಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಬಿಸಿಯಾಗಿ ನೋಡಿ, ಒಂದೊಂದೇ ಸ್ವಲ್ಪ ಸಣ್ಣಕ್ಕೆ ಬಿಡಿ. ನಿಮಗೆ ತುಂಬ ಚೆನ್ನಾಗಿರುತ್ತೆ ಇದು ಸ್ವೀಟು. ನೋಡಿ, ನಿಧಾನವಾಗಿ ಹಿಂಗೆ ಮಾಡ್ಕೋಬೇಕಿದು. ನಿಮಗೆ ಅದು ಬೆಂದರೆ ಕೆಳಗಡೆ ಅದೇ ಇದಾಗುತ್ತೆ, ಕ್ಲೀನಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ಒಂದೊಂದೇ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ನಿಮಗೆ ಈ ಕಲರ್ ಬಂದಿದೆ, ಚೆನ್ನಾಗಿ ಫ್ರೈ ಆಗಿದೆ ಅಂತ. ನೋಡಿ, ಒಂದು ಪ್ಲೇಟಿಗೆ ತಗೊಳ್ಳೋಣ. ನೋಡಿ, ಇನ್ನೊಂದು ಟ್ರಿಪ್ಪು ಹಾಗೆ ಹಾಕ್ಕೊಳ್ಳೋಣ. ರೆಡಿಯಾಗಿದೆ ಒಂದು ಸ್ವೀಟ್. ಇದು ಬೋಂಡ ಥರ. ನೋಡಿ, ಎಷ್ಟು ಚೆನ್ನಾಗಾಗಿದೆ. ನೋಡಿ, ಒಳಗೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡೋದು ಮರಿಬೇಡಿ. ಪ್ಲೀಸ್ ನಮ್ಮ ನ್ಯೂಜೆ ಕುಕಿಂಗ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.